ನನ್ನ ಹೆಸರು ಉಮಾ ಅಂತ. ಓಕೆ, ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನೋಡ್ತೀನಿ. ಹ್ಮ್. ವೀಕ್ ಎಷ್ಟು ಸರಿ ನೋಡ್ತೀರಾ? ಒಂದು 2-3 ಸತಿ. ಹೌದಾ? ಅಷ್ಟ್ ಸರಿ ನೋಡಿದೀರಾ ಅಂದ್ರೆ ಶೋ ನಿಮ್ಗೆ ಹ್ಮ್. ಸಿಕ್ಕಾಪಟ್ಟೆ ಇಷ್ಟ ಹ್ಮ್. ಅಂತಾನೆ. ಇಷ್ಟ ಯಾವ ಸತಿ ಬಂದ್ರು ಪ್ರತಿ ಟೈಮು 11 ಬಿಗ್ ಬಾಸ್ ನೋಡಿದ್ದೀನಿ ನಾನು. ಹಾ, ಹ್ಮ್. 10 ಬಿಗ್ ಬಾಸ್ 10 10 ನೋಡಿದೀರಾ? ಫುಲ್ ನೋಡಿದ್ದೀನಿ. ಇದನ್ನು ಒಂದು ಎಪಿಸೋಡ್ ಬಿಡ್ದಿರಾ ನೋಡ್ತೀನಿ. ಓಕೆ. ಇದು ಇಲ್ಲದೆ ಇದ್ರೆ ಜಿಯೋ ಸಿನಿಮಾದಲ್ಲಾದ್ರೂ ಹಾಕೊಂಡು ನೋಡ್ತೀನಿ. ಅಷ್ಟು ಫೇವ್ರೇಟ್. ಸೊ ಬಿಗ್ ಬಾಸ್ ನಿಮ್ಗೆ ಯಾಕೆ ಇಷ್ಟ ಆಗುತ್ತೆ ಅಮ್ಮ? ಏನಿಲ್ಲ, ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಅದರಲ್ಲಿ ತೋರಿಸ್ಕೊಡ್ತಾರಲ್ವಾ, ಅದೇ ನಮ್ಗೆ ಇಷ್ಟ ಆಗತ್ತೆ. ಹಾ, ಒಬ್ಬೊಬ್ರ ಕ್ಯಾರೆಕ್ಟರಿಸ್ಟಿಕ್ಸು ಹೆಂಗೆ ಚೇಂಜ್ ಮಾಡ್ತಾರೆ ಒಬ್ಬೊಬ್ರದ್ದು. ಅವ್ರು ಕೆಟ್ಟವರಾಗಿರೋರೆಲ್ಲ ಒಳ್ಳೆಯವರಾಗಿ ಆಚೆ ಕಡೆ ಹೋಗ್ತಾರಲ್ವಾ, ಅದು ಬಿಗ್ ಬಾಸ್ ತಿಳಿಸೋದು. ಓಕೆ. ಅದಕ್ಕೋಸ್ಕರ ನೋಡ್ಬೇಕು, ಅದನ್ನ ನೋಡ್ಬೇಕು ಜನ. ಓಕೆ ಅಮ್ಮ. ಹ. ಅಮ್ಮ, ನಿಮ್ಗೆ ಯಾರು ಫೇವ್ರೇಟ್ ಈ ಸೀಸನ್ ಅಲ್ಲಿ? ಈ ಸೀಸನ್ನಲ್ಲಿ ಮಂಜು. ಮಂಜು ಫೇವ್ರೇಟ್. ಧನ್ರಾಜ್. ಧನ್ರಾಜ್. ಮಂಜು ಅಲ್ಲ, ಧನ್ರಾಜ್. ಹಾ, ಯಾಕೆ ಅಂದ್ರೆ ಯಾವುದ್ರಲ್ಲೂ ಅವನು ಒಂದು ಮೋಸ ಅನ್ನೋದು ಮಾಡಿಲ್ಲ. ಹಾ, ಕರೆಕ್ಟಾಗಿ ಆಡ್ತಾನೆ, ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ಆಡ್ತಾನೆ. ಹಾ. ಅದಕ್ಕೋಸ್ಕರ ಅವನಂದ್ರೆ ನಮ್ಗಿಷ್ಟ. ಓಕೆ, ನಿನ್ನೆ ನೋಡಿದ್ರಮ್ಮ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು. ಹಾಂ, ಬಟ್ ನೋಡಿದೆ. ಅದು ಸ್ಟಾಪ್ ಮಾಡಿದ್ರು. ಹಾಂ. ಆಮೇಲೆ ಒಂದು ಪ್ರೋಮೋ ರಿಲೀಸ್ ಮಾಡಿದ್ರು. ಹ್ಞೂ. ಏನಂತಂದ್ರೆ ಧನ್ರಾಜು ಮೋಸ ಮಾಡಿದ್ದಾರೆ ಆಟದಲ್ಲಿ ಅಂತ ಒಂದು ಹಾಂ. ವಿಡಿಯೋ ಹಾಕಿದ್ರು. ಮಿರರ್ ಎಲ್ಲಿ ಮೋಸ ಮಾಡಿದಾರೆ ನಂಗೆ ಅರ್ಥ ಆಗಲಿಲ್ಲ ಅದು. ಅದು ಮಿರರ್ ಅಲ್ಲಿ ನೋಡ್ಬಿಟ್ಟು ಗೇಮ್ ಆಡಿದ್ದಾರೆ ಅಂತ. ಓಹೋ, ಹೌದಾ? ಅದೊಂದು ಟಾಸ್ಕ್ ಹಾಂ ಇತ್ತಲ್ಲ ಹಾಂ ಹಾಂ. ಅದು ಅಂತ. ಸೊ ಹ್ಞೂ. ಅದು ಗ್ರೇ ಏರಿಯಾ ಅಂತ ಅವ್ರು ತಿಳ್ಕೊಂಡು ಆಡಿದ್ರು. ಬಟ್ ಅದೇ ತಪ್ಪು ಅನ್ನೋ ತರ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಸೊ ಹಾಂ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಅವರೇ ಏನಾದ್ರು ಎಲಿಮಿನೇಟ್ ಆಗ್ಬಿಡ್ತಾರಾ ಅನ್ನೋದೊಂದಿದೆ. ಇಲ್ಲ, ಯಾಕೆ ಎಲಿಮಿನೇಟ್ ಆಗ್ತಾರೆ? ಮೊದಲಿಂದ ಎಲ್ಲ ಇದು ಮಾಡ್ತಾರಲ್ವಾ. ಇದೊಂದರಲ್ಲಿ ಏನು ತಪ್ಪು ಮಾಡಿದ್ದಾನೆ ಅಂದರೆ ಹೆಂಗೆ ಕನ್ಸರ್ನ್ ಮಾಡ್ತಾರೆ ಹೌದು, ಅಲ್ವಾ? ಹೌದು, ಹೌದು. ಇಲ್ಲ, ಮಾಡಲ್ಲ. ಹಾ, ಮಾಡಲ್ಲ, ಯಾಕೆ ಮಾಡ್ತಾರೆ? ಮಾಡ್ಲೇಬಾರ್ದು. ಮಾಡಲೂಬಾರ್ದು. ಹಾ, ಯಾಕೆ ಅಂದರೆ ಒಳ್ಳೆ ಇದು ಒಂದು ಪರ್ಸನ್ನು. ಹಾ, ಎಲ್ಲದರಲ್ಲೂ ಅಷ್ಟೇ ಒಂದು ನಿಯತ್ತಾಗಿ ನಡ್ಕೊಂಡಿದ್ದಾನೆ. ಪ್ರತಿಯೊಂದು ವಿಚಾರದಲ್ಲೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ, ಹಾ. ಒಂದು ಒಳ್ಳೆತನದಲ್ಲಾಗಲಿ, ತಪ್ಪಾಯಿತು ಅಂತ ಅವ್ನು ಮಾಡದೇ ಇರೋ ತಪ್ಪನ್ನು ಕೂಡ ಒಪ್ಕೊಂಡಿದ್ದಾನೆ ಒಂದ್ಸಲ. ಹೌದು, ಹೌದು. ಅದಕ್ಕೋಸ್ಕರ ಇದು ಅವ್ನಿಗೆ ಗೊತ್ತಾಗಿಲ್ಲ ಪಾಪ. ಅವ್ನು ನೋಡಿದಾನೋ ಇಲ್ವೋ ನಮಗೆ ಗೊತ್ತಿಲ್ಲ. ಹಾ, ನಾವೇನು ನೋಡಿಲ್ವಲ್ಲ. ಹಾ. ಎಲ್ಲಿ ನೋಡಿದ್ದೀವಿ? ಹೌದು. ಹ್ಞೂ. ಗೆಲ್ಬೇಕು ಅಂತ ಯಾರು ಅನ್ಸುತ್ತೆ ನಿಮ್ಗೆ? ಧನ್ರಾಜೆ. ಧನ್ರಾಜ್ ಹ್ಞೂ. ಗೆಲ್ಬೇಕು. ಓಕೆ, ಫಿಕ್ಸ್. ಹಾಂ. ಆಮೇಲೆ ಟಾಪ್ ಕಿಚ್ಚ ಸುದೀಪ್ ಆ ಕಡೆ ಈ ಕಡೆ ಯಾರು ಇರ್ತಾರೆ ಅನ್ಸುತ್ತೆ? ಅದೇ ಇವ್ನು ಹನುಮಂತು, ಇವ್ನು ಫಸ್ಟಲ್ಲೇ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ನಾವೆಲ್ಲದರಲ್ಲೂ ಇದ್ರಾಗಿದ್ದೀವಿ ಅಂತ. ಹನುಮಂತು ಫಸ್ಟ್ ಇದ್ದಾನೆ, ಹಾ, ಧನ್ರಾಜ್ ಸೆಕೆಂಡ್ ಇದ್ದಾನೆ. ಹಾ, ಬಟ್ ಅವರಿಬ್ಬರನ್ನು ಕಂಪೇರ್ ಮಾಡಿದ್ರೆ ಇವನು 3 ವೀಕ್ಸ್ ಆದ್ಮೇಲೆ ಬಂದಿದ್ದಾನೆ ಹಾ, ಹನುಮಂತು. ಹಾ, ಅದಕ್ಕೆ ಪ್ರತಿಯೊಂದು ನೋಡಿದ್ರೆ ಅವನು 3 ವೀಕ್ಸ್ ಸ್ವಲ್ಪ ವೀಕ್ ಆಗಿದ್ದ, ಧನ್ರಾಜು. ಹಾ, ಇವನು 3 ವೀಕ್ಸ್ ಆದ್ಮೇಲೆ ಬಂದ. ಹಾ, ಅದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ ಹಾ. ಅದನ್ನ. ಈಗ ವಿನ್ ಆಗ್ಬೇಕು ಧನ್ರಾಜ್ ಆಯ್ತು. ಈಗ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬರ್ತಾರಲ್ಲ, ಹೆಂಗೆ ಮಿಸ್ ಮಾಡದೆ ನೋಡ್ತೀರಾ ಹಿಂಗೆ ಮಿಸ್ ಮಾಡ್ದಿರ ನೋಡ್ತೀನಿ. ವೀಕೆಂಡ್? ಸುದೀಪ್ದಂತೂ ಮಿಸ್ಸೇ ಮಾಡಲ್ಲ. ಇದನ್ನ ಒಂದು ಎಪಿಸೋಡ್ ಮಿಸ್ ಮಾಡಿದ್ರೆ ಬೇರೆ ಟೈಮ್ನಲ್ಲಿ ನೋಡ್ತೀವಿ. ರಾತ್ರಿ 11 ಆಗೋಗ್ಲಿ ಏನಾಗತ್ತೆ ಎಪಿಸೋಡಲ್ಲಿ, ಸುದೀಪ್ ಯಾರ್ಯಾರಿಗೆ ಏನೇನು ಬುದ್ಧಿವಾದ ಹೇಳ್ತಾರೆ, ಅದು ಪ್ರತಿಯೊಂದು ನೋಡ್ತೀವಿ. ಓಕೆ, ಈಗ ಸುದೀಪ್ ಸರ್ ಈ ಹ್ಮ್. ಸೀಸನ್ ಲಾಸ್ಟ್ ಅಂತ ಹೇಳಿದ್ದಾರೆ. ಹ್ಮ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ನನ್ನ ಕೊನೆಯ ಸೀಸನ್. ಇಲ್ಲ, ಹಂಗೆ ಹೇಳ್ತಾರೆ ಜನ, ಒಪ್ತಾರಾ? ಹಾ, ಅವ್ರಿದ್ರೇನೆ ಗ್ರೇಟು, ಇಲ್ದಿದ್ರೆ ಅವ್ರಿದ್ರೆ ಪ್ರಯೋಜನ ಇಲ್ಲ. ಬಿಗ್ ಬಾಸ್ ಮಾಡಿ ಪ್ರಯೋಜನ ಇಲ್ಲ ಅಂತಾರೆ. ಬಟ್ ಅವ್ರಿಗೆ ಈಕ್ವಲ್ ಆಗಿ ಮಾಡೋರು ಯಾರು ಇಲ್ಲ. ಹಾ, ಇದ್ರೆ ರಮೇಶ್ ಒಬ್ರು ಬಂದ್ರೆ ಮಾಡಬಹುದು ಅನ್ಕೋತೀವಿ. ಬಟ್ ಅವ್ರಿಗೆ ಜೋರಾಗಿ ಮಾತಾಡಕ್ ಬರಲ್ಲ, ಹಾ. ದಂಡ್ಸಕ್ ಬರಲ್ಲ ಯಾರನ್ನೂ ಪಾಪ. ಅದಕ್ಕೆ ಸುದೀಪ್ ಆದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ವರ್ಡ್ಸ್ ಯೂಸ್ ಮಾಡ್ತಾರೆ ಅವ್ರು ಮಾತಾಡೋವಾಗ. ಅದಕ್ಕೆ ಅವರು ಎಲ್ಲೂ ಮಿಸ್ ಮಾಡಲ್ಲ ಅನ್ಕೋತೀವಿ ನಾವು. ಬಿಡೋದಂತೂ ಇಲ್ಲ ಖಂಡಿತ, ಅದು ನಮ್ಗೆ ಗೊತ್ತಿದೆ. ಸುಮ್ಮನೆ ಹೇಳ್ತಾರೆ, 2-3 ಎಪಿಸೋಡಿಂದ ಹೇಳ್ತಾ ಬಂದಿದ್ದಾರೆ. ಬಟ್ ಅವ್ರಿದ್ರೇನೆ ಅದಕ್ಕೆ ಚಾನಲ್ಗೆ. ಹೌದಾ? ಓಕೆ, ಈಗ ಸುದೀಪ್ ಸರ್ ನೋಡ್ತಾ ಇದಾರೆ ಅಂತ ಅನ್ಕೊಳ್ಳಿ, ಏನ್ ಹೇಳ್ತೀರಾ? ಸರ್, ನೀವು ಮಾತ್ರ ಮಿಸ್ ಮಾಡಬೇಡಿ. ಪ್ರತಿಯೊಂದು ಎಪಿಸೋಡಲ್ಲೂ ನೀವೇ ಇರಬೇಕು. ನೀವಿದ್ರೇ ನಮಗೆ ಬಿಗ್ ಬಾಸ್ ನೋಡಬೇಕು ಅನ್ಸೋದು. ಖಂಡಿತ ಮಿಸ್ ಮಾಡಬೇಡಿ, ನೀವೇ ಬರಬೇಕು. ಜನ ಎಲ್ಲ ಆಮೇಲೆ ಬಿಗ್ ಬಾಸೇ ನೋಡಲ್ಲ ನೀವು ಬರದೇ ಇದ್ರೆ ಅಷ್ಟೇ. ನೈಸ್ ಹ್ಮ್, ಮಾ. ಹ್ಮ್. ಅಮ್ಮ, ಇನ್ನೊಂದು ತ್ರಿವಿಕ್ರಮ್ ಮತ್ತೆ ಭವ್ಯ ಜೋಡಿ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಏನು ಅನ್ಸಲ್ಲ. ಬಟ್ ಭವ್ಯ ಏನಂತ ಒಳ್ಳೆ ಇದಿರೋಳಲ್ಲ, ತೋರಿಸ್ಕೊಂಡಿದ್ದಾಳೆ. 2-3 ಎಪಿಸೋಡಲ್ಲಿ ಅವಳು ಫಾಲ್ಸ್ ರಿಪೋರ್ಟ್ ಕೊಟ್ಟಿದ್ದಾಳೆ. ಪ್ರತಿಯೊಂದು ಸ್ವಲ್ಪ ಮೋಸ ಮಾಡಿರೋದು ಕಣ್ಮುಂದೆ ಇದೆ. ತ್ರಿವಿಕ್ರಮ್ ಅಷ್ಟೇ, ಅವನು ಎಲ್ಲ ಒನ್ ಸೈಡ್. ಇವಳಿಗೆ ಗೌತಮಿಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟಿದ್ದಾನೆ. ಎಲ್ಲ ವಿಚಾರದಲ್ಲೂ ಯಾರಿದ್ರೂ ತಗೊಂಡಿಲ್ಲ, ಎಲ್ಲದಕ್ಕೂ ಗೌತಮಿನ ಹಾಕ್ಕೊಂಡಿದ್ದಾನೆ. ಏನಂತ ಇದಿಲ್ಲ ಅವರಿಬ್ಬರಿಗೂ. ಓಕೆ, ಗೌತಮಿ ಅವರು ಇವಾಗ ತುಂಬಾ ಪಾಸಿಟಿವ್ ಮುಖವಾಡ ಹಾಕೊಂಡಿದ್ದಾರೆ ಅಂತ ಹೇಳಿದ್ರು. ಆಗೋಯ್ತಲ್ಲ, ಇನ್ನೆಷ್ಟು ಚೇಂಜ್ ಮಾಡೋಕ್ಕಾಗತ್ತೆ ಅವಳು? ಹೌದು, ಆಗಲ್ಲ ಅಲ್ವಾ? ಅವ್ರು ಆಗಲ್ಲ. ಬೇಕಂತಿಂದನೂ ಹಂಗೆ ಇದ್ದಾರೆ ಅವಳು ಅಂತ. ಇರೋದೇ ಹಂಗೆ. ಓಕೆ, ನಿಮ್ಮ ಹೆಸರು? ಲಕ್ಷ್ಮಿ ಅಂತೇಳಿ. ಲಕ್ಷ್ಮಿ. ಬಿಗ್ ಬಾಸ್ ಸೀಸನ್ ನೋಡ್ತಾ ಇದ್ದೀರಾ? ಹಾಂ, ಡೈಲಿ ನೋಡ್ತಾ ಇದ್ದೀನಿ. ಓಕೆ, ಏನು ಇಷ್ಟ ಆಗುತ್ತೆ ನಿಮಗೆ ಬಿಗ್ ಬಾಸ್ ಸೀಸನ್? ಯಾ ಕಂಟೆಸ್ಟೆಂಟ್ ಮಾಡೋ ಎಂಟರ್ಟೈನ್ಮೆಂಟ್, ಟಾಸ್ಕ್ ಸ್ಪೆಷಲಿ ಎಲ್ಲ ಇಷ್ಟ ಆಗುತ್ತೆ. ಓಕೆ, ನಿಮ್ಮ ಫೇವ್ರೆಟ್ ಯಾರು? ನನಗೆ ಫೇವ್ರೇಟು ಇಬ್ಬರಿದ್ದಾರೆ, ಹಾ, ರಜತ್ ಆ್ಯಂಡ್ ಹನುಮಂತ್. ಹನುಮಂತ್. ಹೌದು. ಓಕೆ, ಹನುಮಂತ್ ಯಾಕೆ ಇಷ್ಟ? ಇಬ್ಬರಲ್ಲಿ ಯಾರೇ ಗೆದ್ರೂ ಖುಷಿ ಆಗುತ್ತೆ. ಹನುಮಂತ್ ತುಂಬ ಆನೆಸ್ಟಾಗಿ ಆಟ ಆಡ್ತಾ ಇದ್ದಾರೆ ಆ್ಯಂಡ್ ಇನ್ನೋಸೆಂಟ್ ಏನಲ್ಲ, ಬಟ್ ಆನೆಸ್ಟ್ ಆಗಿದ್ದಾರೆ ಅವರಲ್ಲಿ.
ಸೊ ಹಾಗಾಗಿ ರಜತ್ ಬಂದು ಸ್ಟ್ರೈಟ್ ಫಾರ್ವರ್ಡು ತುಂಬ ಚೆನ್ನಾಗಿ ಕಾಂಪೀಟ್ ಮಾಡ್ತಾ ಇದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬಂದು. ಸೊ ಅವರಿಬ್ರು ಇಷ್ಟ. ಓಕೆ ಟಾಪ್ 5 ಅಲ್ಲಿ ಯಾರು ಇರ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಹನುಮಂತು ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ. ಹನುಮಂತು, ರಜತ್, ತ್ರಿವಿಕ್ರಮ್, ಭವ್ಯ, ಮೇ ಬಿ ಮೋಕ್ಷಿತಾ. ಮೋಕ್ಷಿತಾ. ಓಕೆ ಇವಾಗ ಮಿಡ್ ವೀಕ್ ಒಂದು ಎಲಿಮಿನೇಷನ್ ಚಮಕ್ ಕೊಟ್ರು ಬಿಗ್ ಬಾಸ್. ಎಸ್ಟರ್ಡೇ ನೋಡಿದ್ರಾ ಅದು ಹೆಂಗ್ ನೋ ಯೂಶಲಿ ನಾನು ನೆಕ್ಸ್ಟ್ ಡೇ ನೋಡ್ತೀನಿ. ಸೊ ಇನ್ನೂ ನೋಡಿಲ್ಲ, ಇವತ್ತು ಫಾಲೋ ಮಾಡೋದದು. ಓಕೆ ಈಗ ಸುದೀಪ್ ಸರ್ನ ವೀಕೆಂಡ್ ಎಪಿಸೋಡ್ಸ್ನ ಮಿಸ್ ಮಾಡದೆ ನೋಡ್ತೀರಾ? ಹಾ, ವಿತೌಟ್ ಫೇಲ್. ಓಕೆ ಸುದೀಪ್ ಸರ್ಗೋಸ್ಕರ. ಹೌದೌದು. ಓಕೆ ಸುದೀಪ್ ಸರ್ ಏನು ಇಷ್ಟ ಆಗುತ್ತೆ ನಿಮಗೆ? ಪೋಸ್ಟ್ ಮಾಡೋ ಸ್ಟೈಲ್ ಹಿಂಗೆ? ನೋ, ಆ್ಯಕ್ಚುಲಿ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸುದೀಪ್ ಸರ್. ಸೊ ಅವ್ರು ಐ ಮೀನ್ ಅಲ್ಲಿ ಕೊಡೋ ಜಸ್ಟಿಸ್, ಸೊ ಅವ್ರು ಮಾತಾಡೋ ಸ್ಟೈಲ್, ಅವರು ಕೊಡೋ ಲೆಸನ್ಸ್ ಎಲ್ಲ ಇಷ್ಟ ಆಗುತ್ತೆ. ಓಕೆ ಇವಾಗ ಸುದೀಪ್ ಸರ್ ಸೀಸನ್ 11 ಕೊನೆಗೆ ಹಾಂ ಹೌದು, ಗೊತ್ತಿದೆ. ತುಂಬ ಬೇಜಾರಿದೆ. ಐ ಡೋಂಟ್ ಥಿಂಕ್ ಸೊ ಅವ್ರನ್ನ ರೀಪ್ಲೇಸ್ ಮಾಡೋದಕ್ಕೆ ನೆಕ್ಸ್ಟ್ ಯಾರು ಬರ್ತಾರೋ ಗೊತ್ತಿಲ್ಲ. ಬಟ್ ಮೇ ಬಿ ಡಿಫಿಕಲ್ಟ್ ಆಗ್ಬೋದು ಅದನ್ನು ಅವರನ್ನು ರೀಪ್ಲೇಸ್ ಮಾಡೋದಕ್ಕೆ ಬಿಗ್ ಬಾಸಲ್ಲಿ. ಓಕೆ ಈಗ ಸುದೀಪ್ ಸರ್ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, ಏನು ಹೇಳ್ತೀರಾ ಸುದೀಪ್ ಸರ್ಗೆ? ಐ ವಿಶ್ ಅವರೇ ಕಂಟಿನ್ಯೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಓಕೆ ವಿನ್ ಯಾರು ಆಗ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಮೇ ಬಿ ಹನುಮಂತು ಆರ್ ತ್ರಿವಿಕ್ರಮ್ ಇಬ್ಬರಲ್ಲೊಬ್ಬರು ಆಗ್ತಾರೆ. ಐ ಡೋಂಟ್ ನೋ. ಓಕೆ ತ್ರಿವಿಕ್ರಮ್ ಮತ್ತೆ ಭವ್ಯ ಬಗ್ಗೆ ಏನು ಹೇಳ್ತೀರಾ? ಇವಾಗ ತ್ರಿವಿಕ್ರಮ್ ಭವ್ಯ ಪ್ರಪೋಸ್ ಮಾಡಿದ್ದಾರೆ ಅಂತ ಒಂದು ಮಾತಿದೆ. ಬಟ್ ನಾಟ್ ಕ್ಲಿಯರ್. ಅಲ್ಲಿ ಮೊನ್ನೆ ಚೈತ್ರ ಅವ್ರು ಎಲಿಮಿನೇಟ್ ಆಗಿ ಹೊರಗೆ ಬಂದಾಗ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ ತ್ರಿವಿಕ್ರಮ್. ಹಾಂ ನೋಡಿದ್ದೀನಿ, ಆ ರೀಲ್ಸ್ ಕೂಡ ನೋಡಿದ್ದೀನಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಜೋಡಿ ಆಗ್ತಾರೆ ಅನ್ಸುತ್ತೆ, ಒಳ್ಳೆ ಜೋಡಿ. ಗೊತ್ತಿಲ್ಲ, ಬಟ್ ಮೇ ಬಿ ಆದರೆ ಚೆನ್ನಾಗಿರುತ್ತೆ. ಪೇರ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ದೇರ್ ವಿಶ್. ಹನುಮಂತ 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 ಯಾಕೆ ಇಷ್ಟ ಆಗ್ತದೆ? ನಮ್ಮ ಉತ್ತರ ಕರ್ನಾಟಕ ನಮ್ಗಾರ ಇಷ್ಟ. ಉತ್ತರ ಕರ್ನಾಟಕದವ್ರು ಏನ್ರಿ? ಹಾಂ ರೀ. ನಾವು ಬೆಳಗಾವ್ದವ್ರೆ, ಮಾತಾಡ್ರಿ, ಏನಾಗಂಗಿಲ್ರಿ, ಮಾತಾಡ್ಬೇಕು ನೀವು. ಹಾಂ ಸೊ ನೀವು ಹನುಮಂತ ಯಾಕೆ ಇಷ್ಟ ನಿಮ್ಗೆ? ನಮ್ಮ ಕಡೆಯವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಉತ್ತರ ಕರ್ನಾಟಕದಂತೆ. ಹಳ್ಳಿ ಕಡೆಯವರು ಇಲ್ಲಿದ್ದವ್ರು ಎಲ್ಲರೂ ಬಡವರು, ಅವರು ಉದ್ಧಾರ ಆಗಿ ನಮ್ಮ ಕಡೆಯವ್ರು ಅಂತ ಕೇಸಿಂದು ಅವ್ರು ಬೆಳೀಲಿ ಅಂತೇಳಿ ಅವ್ರು ಲೈಕ್ ಮಾಡ್ತೀವಿ ಅಷ್ಟೇ. ಅವ್ರು ಲೈಕ್ ಮಾಡ್ತೀರಿ. ಹಾಂ. ಬಟ್ ಈಗ ಹಿಂದಿನ ಸೀಸನ್ ಎಲ್ಲ ನೋಡ್ಕೊಂಡು ಬಂದಿರಿ? ಹಾಂ, ಹಿಂದಿನ ಸೀಸನ್ ಅಷ್ಟೇನು ನೋಡಿಲ್ಲ ನಾವು, ನಮ್ಮ ಕಡೆಯವ್ರು ಅಂತೇಳಿ ಈಗ ಸದ್ಯ ನೋಡಿರ್ತೀವಿ. ಹಾಂ. ಓಕೆ ರೀ, ಈಗ ನಿಮ್ಗೆ ಯಾರು ಗೆಲ್ತಾರೆ ಅಂತ ಅನ್ಸ್ತೈತ್ರಿ ಬಿಗ್ ಬಾಸ್ನಾಗ? ಹನುಮಂತು ಹನುಮಂತನೇ ಗೆಲ್ತಾರೆ? ಕಾಂಪಿಟೆಂಟ್ ಇದೆ, ಅವರೇ ಗೆಲ್ತಾರೆ ಅಂತೇಳಿ. ಟಾಪ್ 5 ಯಾರು ಇರ್ತಾರೆ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಟಾಪ್ 5 ಸ್ಥಾನದಾಗ ಯಾರು ಇರ್ತಾರೆ ಅಂತ ಅನ್ಸ್ತೈತ್ರಿ? ಹನುಮಂತನೇ. ಹನುಮಂತು ಮತ್ತೆ ರೀ ಅಬ್ಬ 5 ಜನರ ಹೆಸರು ಹೇಳ್ರಿ, ಯಾರಾದ್ರೂ ಇರ್ತಾನೆ? 5 ಜನರ ಹೆಸರು ಇದೆ. ಇರ್ಲಿ ಪರವಾಗಿಲ್ಲ. ಇವಾಗ ತ್ರಿವಿಕ್ರಮ, ಹಾಂ, ಬೈಯವರು, ಹಾಂ. ಆಮೇಲೆ ಧನ್ರಾಜ್ ಇದ್ದಾರೆ, ಧನ್ ಮಂಜಣ್ಣ ಇದ್ದಾರೆ. ಧನರಾಜು. ಓಕೆ 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 ಹಾಂ, ಅವ್ರು ಇರ್ತಾರೆ ಅಂತ. ಹೌದು. ಓಕೆ ನಿಮ್ಗೆ ಹನುಮಂತು ಗೆಲ್ಬೇಕು ಅಂತ. ಹಾಂ. ಓಕೆ ಇವಾಗ ಸುದೀಪ್ ಸರ್ ವೀಕೆಂಡ್ ಎಪಿಸೋಡ್ ಎಲ್ಲ ನೋಡ್ತಾರಲ್ಲ, ಹಾಂ. ನಡ್ಸ್ಕೊಡ್ತಾರಲ್ಲ, ಅದೆಲ್ಲ ನೋಡ್ತೀರಾ? ಹಾಂ ನೋಡ್ತೀವಿ. ಓಕೆ ಸುದೀಪ್ ಸರ್ ಇಷ್ಟನಾ? ಓ ಲೈಕ್ ಇದೆ. ಓಕೆ ಸುದೀಪ್ ಸರ್ ಈ ಸೀಸನ್ ಕೊನೆ ಸೀಸನ್ ಅಂತ ಹೇಳಿದ್ದಾರೆ. 11 ಸೀಸನ್ ನಡ್ಸ್ಕೊಂಡು ಬಂದಿರ್ರಿ, ಇದು ಲಾಸ್ಟ್ ಸೀಸನ್ ಅಂತ ಹೇಳಿದ್ದಾರೆ. ಮುಂದಿನ ಸೀಸನ್ ಅವ್ರು ನಡ್ಸ್ಕೊಡಂಗಿಲ್ಲ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನಡ್ಸ್ಕೊಳ್ಬೇಕಂತ ನಮ್ಮ ಅಭಿಪ್ರಾಯ. ಅವರೇ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅವರೇ ಇರ್ಬೇಕು ಮುಂದೆ ಸೀಸನ್ ಅಂತ ನಮ್ಮ ಅಭಿಪ್ರಾಯ. ಹಾಂ. ಹೇಳ್ರಿ ಸುದೀಪ್ ಸರ್, ಈಗ ನೀವೇ ನಡ್ಸ್ಕೊಡ್ರಿ ಅಂತ ಒಂದು ಮಾತು. ಮುಂದಿನ ಸೀಸನು ನೀವೇ ನಡೆಸ್ಕೊಳ್ಳಿ ಬಾಸ್ ಅಂತೇಳಿ ಇಷ್ಟಪಡ್ತೀವಿ. ಈಗ ಸುದೀಪ್ ಸರ್ ಸೀಸನ್ ಬಿಡ್ತೀನಿ ಅಂತ ಹೇಳಿದ್ದಾರೆ, ಅಂದ್ರೆ ಇದೇ ಕೊನೆ ಸೀಸನ್ ಅಂತ ಹೇಳಿದ್ದಾರೆ. ಇದ್ರ ಹೌದು. ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಬಿಡಬಾರ್ದು ಅಂತ ನಾವು ಕೇಳ್ತೀವಿ ಮೇಡಮ್. ಯಾಕಂದ್ರೆ ಅವರಷ್ಟು ಆದ್ರೆ ಯಾರು ಮಾತಾಡೋಕ್ಕೂ ಆಗಲ್ಲ, ಅಷ್ಟು ಅದಿದ್ದು ಯಾರಿಗೂ ಬರಲ್ಲ. ಅವ್ರು ಚೆನ್ನಾಗಿ ನಡ್ಸ್ಕೊಡ್ತಾರೆ, ಓಕೆ ಅವರೇ ಇರ್ಬೇಕು, ಅವರೇ ಇರ್ಬೇಕಂತ ನಾವು ಇದು ಮಾಡ್ತೀವಿ. ನಿಮ್ಮ ಫೇವ್ರೇಟ್ ಫೇವ್ರೇಟ್ ನಾವು ಫೇವ್ರೇಟ್ ನಾವು ತುಂಬ ಇಷ್ಟ, ನೋಡ್ತೀರಾ? ಎಲ್ಲ ಸಿನಿಮಾ ನೋಡ್ತೀವಿ. ಓಕೆ ತುಂಬ ಇಷ್ಟ ಅವ್ರಂದ್ರೆ. ಓಕೆ ಬಿಗ್ ಬಾಸ್ ಯಾರು ಇಷ್ಟ ನಿಮಗೆ? ನಮ್ಗೆ ಅದ್ರಲ್ಲಿ ಚೈತ್ರ ಇಷ್ಟ ಮೇಡಮ್. ಈಗ ಹೊರಗಡೆ ಬಂದ್ರಲ್ಲ ಅವರು, ಓ ಚೈತ್ರ ಇಷ್ಟನಾ? ಚೈತ್ರಕಲ್ಲ ಏನು ಇಷ್ಟ ನಿಮಗೆ? ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ಅವರು ಹೆಣ್ಮಕ್ಳಂದ್ರೆ ಸ್ವಲ್ಪ ಅದಿದ್ದು ಜಾಸ್ತಿ ಗೌರವ. ಅವರು ನಮ್ಮ ಹಿಂದೂ ಅದಿದ್ರು ಮಾತಾಡ್ತಾರಲ್ಲ, ಹಂಗಾಗಿ ಅವ್ರು ಇಷ್ಟ. ಅದಕ್ಕೆ ಇಷ್ಟ. ಹ್ಞೂ. ಓಕೆ ಇವಾಗ ಚೈತ್ರಕ ಹೊರಗೆ ಬಂದ್ರು, ಅವ್ರು ಬಿಟ್ಟು ಮತ್ತೆ ಯಾರು? ಹನುಮಂತು ಹನುಮಂತು. ಧನರಾಜು. ಓಕೆ ಯಾರು ಗೆಲ್ಬೇಕು ನಿಮಗೆ? ನಮ್ಗೆ ಹನುಮಂತು ಗೆಲ್ಬೇಕು ಮೇಡಮ್. ಹನುಮಂತು ಗೆಲ್ಬೇಕು ಅಷ್ಟೇ. ಅವ್ರು ಒಳ್ಳೆತನಕ್ಕೆ ಅವರೇ ಗೆಲ್ಬೇಕು. ಟಾಪ್ ಅಲ್ಲಿ ಯಾರು ಇರ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಟಾಪಲ್ಲಿ ಹನುಮಂತು, ಧನರಾಜು, ಮಂಜು ಅವರು, ತ್ರಿವಿಕ್ರಮ್ ಇರ್ಬೋದು ಮೇಡಮ್. ಓಕೆ ಹೆಣ್ಮಕ್ಳಲ್ಲಿ ಗೌತಮ್ ಇರ್ಬೋದು. ಗೌತಮಿ. ಹಾಂ, ಓಕೆ ಗೌತಮಿ ಯಾಕೆ ಇಷ್ಟ ಆಗ್ತಾರೆ ನಿಮಗೆ? ಅವರು ಸ್ವಲ್ಪ ಸೈಲೆಂಟು, ಅದಿದು ಮಾಡ್ತಾರೆ. ಓಕೆ ಥ್ಯಾಂಕ್